ವೆಲ್ಕಮ್ ಟು ಅನುಷಾ ವ್ಲಾಗ್ಸ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಇದು ಬಂದುಬಿಟ್ಟು ಸಂಡೇ ವಿಡಿಯೋ. ಸಂಡೇ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇದು ನಮ್ಮ ಮಮ್ಮಿ ನೋಡಿ, ಅವ್ರು ಹೇಳ್ತಾ ಇದ್ದಾರೆ ನನ್ನ ಮಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ. ಊರಿಂದ ಬಂದಿದ್ರಲ್ವ, ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ. ಅನಂತಪುರ್ನಲ್ಲಿ ಒಂದು ಟೆಂಪಲ್ ಇದೆ, ಹಾಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ. ಆ ವಿಡಿಯೋ ತೆಗಿಲಿಲ್ಲ, ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಅಲೋ ಇಲ್ಲ ಅಂತ ಅಂದರು. ಅದಕ್ಕಾಗಿ ಅದು ಕ್ಲಿಪ್ಪಿಂಗ್ಸ್ ನನ್ನಲ್ಲಿಲ್ಲ. ಮತ್ತು ಹಾಗೆಲ್ಲ ಯಾರೆಲ್ಲ ಹಾಗೇ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮನೆ ಮಗಳು ಅನುಷಾಗೆ ಸಪೋರ್ಟ್ ಮಾಡಿ ಜನರೇ. ನೋಡಿ, ರೋಡ್ ಟ್ರಿಪ್ ನೋಡ್ಬೋದು, ಹೋಗ್ತಾ ಇದ್ದೀವಿ. ಟೆಂಪಲ್ಗೆ ಹೋಗಿ ಬರೋಣ, ತುಂಬ ದಿವಸನೂ ಆಯಿತು. ಹಾಗೆ ಅಮ್ಮನೂ ಬಂದಿದ್ದರು, ಅದಕ್ಕಾಗಿ ಒನ್ ಡೇ ಅಲ್ವಾ, ಸಂಡೇ ಬೆಳಗ್ಗೆ ಹೋಗಿ ಮಧ್ಯಾಹ್ನಕ್ಕೆಲ್ಲ ಬಂದುಬಿಡ್ಬೋದು ಅಂತ ಹಾಗೆ ಹೋಗ್ತಾ ಇದ್ದೀವಿ. ಮತ್ತು ಇವಾಗ ಆವಾಗವಾಗ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಇನ್ನು ತುಂಬ ವೀಡಿಯೋಸ್ ಇದೆ, ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ಡೈಲಿ ಒಂದು ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಬ್ಯುಸಿಯಾಗಿಬಿಟ್ಟಿದ್ದೀನಿ. ಹಾಗೆ ರೋಡ್ ತುಂಬ ಚೆನ್ನಾಗಿತ್ತು ಅಂತ ವಿಡಿಯೋ ಮಾಡಿಕೊಂಡೆ. ಹಾಗೆ ವ್ಯೂಸ್ ಕೂಡ ಅಲ್ಲಿ ತುಂಬ ಚೆನ್ನಾಗಿತ್ತು. ಪ್ಲೇಸಸ್ಸು ಇದಕ್ಕೂ ಟೆಂಪಲ್ಗೆ ಹೋಗ್ಬಿಟ್ಟು ಬಂದೆ. ತುಂಬ ಚೆನ್ನಾಗಿದೆ. ಒಳಗೆಲ್ಲ ಮೊಬೈಲ್ ಅಲೋ ಇಲ್ಲ, ಅದಕ್ಕೆ ಮಾಡೋಕ್ಕಾಗಿಲ್ಲ. ಮತ್ತು ಏನಾದರೂ ವೀಡಿಯೋಸ್ ಹಾಕಬೇಕು ಅಂತ ಕಮೆಂಟ್ ಹಾಕಿ, ಆ ವೀಡಿಯೋಸ್ ಹಾಕಬೇಕು, ನಿಮಗೆ ಯಾವ ಥರ ಇಷ್ಟ ವೀಡಿಯೋಸ್ ಅಂತ ಕಮೆಂಟ್ ಮಾಡಿ. ನೀವು ಹೇಳಿದ್ದು ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಮತ್ತು ಹೋಗಿದ್ವಿ ಅಲ್ಲಿ. ಅದೇ ನನ್ನ ಮಗಳು ಹೇಳ್ತಾ ಇದ್ದಾಳೆ, ಬಳ್ಳಾರಿ ಗುಡ್ಡನೂ ಕಾಣಿಸ್ತಾ ಇದೆ, ವೀಡಿಯೋ ಮಾಡಿ ಅಂತ. ಹಾಗಾಗಿ ಬಳ್ಳಾರಿ ಗುಡ್ಡ ಅಲ್ಲ, ಹಾಗೆ ಅವ್ರು ತಮಾಷೆ ಮಾಡಿದ್ರು. ಹಾಗೆ ಸ್ವಲ್ಪ ರೋಡ್ ಟ್ರಾವೆಲ್ ಟ್ರಿಪ್ ಕೂಡ ವಿಡಿಯೋ ಸ್ವಲ್ಪ ಶಾರ್ಟಾಗಿ ತೊಗೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಚೆನ್ನಾಗಿದೆ ಅಲ್ವಾ? ಹಾಗೆ ಹೋಗ್ತಾ ಹೊಟ್ಟೆ ಹಸಿತಾ ಇದೆ ಅಂತ ಅಂದರು ನನ್ನ ಮಗಳೆಲ್ಲ. ಅದಕ್ಕೆ ಹಾಗೆ ಹೋಗೋ ರೂಟ್ನಲ್ಲಿ ಒಂದು ಹೋಟೆಲ್, ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಹೋದ್ವಿ. ಅಲ್ಲಿ ತುಂಬ ರಶ್ ಇತ್ತು, ಹಾಗಾಗಿ ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ಎಲ್ಲ ಆಯಿತು, ಊಟ ಆಯಿತು. ಮನೆಗೆ ಬಂದು ನೆಕ್ಸ್ಟ್ ಡೇಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಡೇ ಇದು ಮಂಡೇದು ವ್ಲಾಗ್ ಬರ್ತಾ ಇರೋದು ನಿಮಗೆ. ಅವತ್ತು ಸಾಯಂಕಾಲ ಬೆಳಗ್ಗೆ ಹೋಗಿದ್ವಿ. ನೆನ್ನೆ ಸಂಡೇ ಸಾಯಂಕಾಲ ಹೋಗಿ ಎಲ್ಲ ರೇಷನ್ ತೊಗೊಂಡು ಬಂದಮೇಲೆ ಹಾಗೆ ಡಿಮಾರ್ಟಿಗೆ ಹೋಗಿದ್ವಿ. ಅಲ್ಲಿ ಇದು ರೆಡಿ ಟು ಈಟ್ ಕುಕ್ ಇತ್ತು, ಅದನ್ನು ಸ್ವಲ್ಪ ಸ್ನ್ಯಾಕ್ಸಿಗಿರಲಿ ಅಂತ ತೊಗೊಂಡಿದ್ದೆ. ತುಂಬ ಚೆನ್ನಾಗಿದೆ. ಪೊಟ್ಯಾಟೊ ಚಿಲ್ಲಿ ಬೈಟ್ಸ್ ಅಂತ ತೊಗೊಂಡು ಬನ್ನಿ, ಒಂದ್ಸರಿ ಟ್ರೈ ಮಾಡಿ. ಈವ್ನಿಂಗ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಸ್ನ್ಯಾಕ್ಸ್ ಅದನ್ನು 3 ಮಿನಿಟ್ಸಲ್ಲಿ ಕುಕ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಬಟ್ ಡೈಲಿ ಕೊಡೋದು ಅವಾಯ್ಡ್ ಮಾಡಬೇಕು. ಮಂತ್ಲಿ
2 ವೀಕ್ಸ್ ಕೊಟ್ಟರೆ ಸಾಕು. ಅದನ್ನು 3 ಮಿನಿಟ್ಸ್ ಅಷ್ಟೇ ಎಣ್ಣೆ ಬಾಯ್ಲ್ ಆದ ತಕ್ಷಣ ಅದನ್ನು ಹಾಕಿ ಫ್ರೈ ಮಾಡೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ಇನ್ನೊಂದು ಕೂಡ ಇದು ಚೀಸಿ ನಗೆಟ್ಸ್ ಅಂತ, ಅದು ಕೂಡ ತೊಗೊಂಡು ಬಂದಿದ್ದೆ. ಚೆನ್ನಾಗಿತ್ತು. ಇವೆರಡು ಫ್ರೈ ಮಾಡಿ ನನ್ನ ಮಗಳಿಗೆ ಕೊಟ್ಟೆ. ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದಳು. ನೋಡಿ, ನೀವು ಕೂಡ ತೊಗೊಂಡ್ಬಂದು ಟ್ರೈ ಮಾಡಿ, ಚೆನ್ನಾಗಿದೆ. ಇಷ್ಟೇ, ಒಂದು 3 ಮಿನಿಟ್ಸಿಗೆ ರೆಡಿ ಆಗುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡ್ಬೋದು. ಚೆನ್ನಾಗಿದೆ, ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. See you soon in the next video. Bye friends.